ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ನನ್ನ ತಾಯಿಗೆ ಪ್ರತಿನಿತ್ಯ ಬಹಳ ಕಷ್ಟ ಆಗ್ತಾ ಇದೆ, ನೀನು ಮನಸ್ಸು ಮಾಡಿ ನನ್ನ ಮನೆಯ ಹತ್ತಿರಕ್ಕೆ ನೀನು ಹರಿದು ಬಂದು ಬಿಟ್ಟರೆ ತುಂಬ ಉಪಕಾರ ಮಾಡಿದಾಗುತ್ತೆ, ನನ್ನ ತಾಯಿಯ ಕಷ್ಟ ನಿವಾರಣೆಯಾಗುತ್ತೆ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಭಗವತ್ಪಾದರು. ಆಗಲೇ ಹೇಳಿದೆ, ಇನ್ನೂ ಭಗವತ್ಪಾದರಾಗಿಲ್ಲ. ಬಾಲಶಂಕರ ಪೂರ್ಣಾ ನದಿಯಲ್ಲಿ ಗಂಗೆ ಕಂಡು ಹೇಳಿದಳಂತೆ, ನಾನು ನನ್ನ ಪಾತ್ರವನ್ನು ಬದಲಾವಣೆ ಮಾಡಿಕೊಂಡು ನಾಳೆ ನಿನ್ನ ಮನೆಯ ಹತ್ತಿರಕ್ಕೆ ಬರುತ್ತೇನೆ. ಮಾರನೇ ಬೆಳಗ್ಗೆ ನೋಡ್ತಾರೆ, ಅಷ್ಟು ದೂರದಲ್ಲಿದ್ದ ಪೂರ್ಣಾ ನದಿ ತನ್ನ ಪಾತ್ರವನ್ನು ಬದಲಾಯಿಸಿ ಶಂಕರ ಭಗವತ್ಪಾದರ ಮನೆಯ ಪಕ್ಕದಲ್ಲಿ ಹರಿಯಲಿಕ್ಕೆ ಆರಂಭವಾಗಿದೆ. ತತ್ವಾಸಕ್ತರೇ, ಈಗೂ ನೀವು ಕಾಲಟಿಗೆ ಹೋಗಿ ಅಲ್ಲಿ ಶಂಕರ ಭಗವತ್ಪಾದರು ಇದ್ದಂತಹ, ಸತಿ ನೆಲೆಸಿದ್ದಂತಹ ಆ ಕ್ಷೇತ್ರವನ್ನು ನೋಡಿದರೆ, ಆ ನದಿ ಅಲ್ಲಿ ಹರಿಯುತ್ತಾ ಇದ್ದದ್ದು ತನ್ನ ಪಾತ್ರವನ್ನು ಬದಲಾವಣೆ ಮಾಡಿ ಇವರ ಮನೆಯ ಹತ್ತಿರ ಹರಿತಾ ಇರತಕ್ಕಂತಹ ದೃಶ್ಯವನ್ನು ನೋಡಬಹುದು. ನದಿಯ ನಡೆಯನ್ನೇ ಬದಲಾಯಿಸಿದಂತಹ ಪವಾಡ ಪುರುಷನಾಗಿ ಬಾಲಶಂಕರ ವಿಖ್ಯಾತನಾಗಿಬಿಟ್ಟು ಈ ಸುದ್ದಿ ಕೇರಳದ ರಾಜನ ಹತ್ತಿರಕ್ಕೆ ಹೋಯಿತು. ಆ ಕೇರಳದ ರಾಜ ಮಹಾಸಂತುಷ್ಟನಾಗಿ ಮಂತ್ರಿಯನ್ನು ಕಟ್ಟಿ ಕಳಿಸಿದ. ಅದು ಯಾರೋ ಸಮರ್ಥನಾಗಿರ್ತಾನೆ, ಒಬ್ಬ ಹುಡುಗ ಇದ್ದಾನಂತೆ ಆ ಕಾಲಟಿಯಲ್ಲಿ, ಕರ್ಕೊಂಡು ಬಾ ಆತನ, ನಮ್ಮ ಆಸ್ಥಾನದಲ್ಲಿ ಆತನಿಗೆ ಸನ್ಮಾನವನ್ನು ಮಾಡೋಣ ಅಂತ ಹೇಳಿ ಒಂದು ದೊಡ್ಡ ಗಜವನ್ನು ಕೊಟ್ಟು ಕಟ್ಟಿ ಕಳಿಸ್ತು. ಇದನ್ನು ಬಹುಮಾನವಾಗಿ ಕೊಡು ಅಂತ. ಆನೆ ತಗೊಂಡು ಇವರೇನು ಮಾಡಬೇಕಾಗಿ, ಆದರೆ ರಾಜ ಒಂದು ಆನೆಯನ್ನು ಬಹುಮಾನ ಕೊಡ್ತೀನಿ. ಮಂತ್ರಿ ಆ ಆನೆಯನ್ನು ತೆಗೆದುಕೊಂಡು ಬಂದ. ಬಾಲಶಂಕರ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೋ ಮಾತಾಡ್ತಾ ಇದ್ದಾನೋ, ಬಂದ, ನಮಸ್ಕಾರ ಮಾಡ್ದ, ಆ ರಾಜನ ಬಗ್ಗೆ ಒಂದಷ್ಟು ಹೊಗಳದ. ನಮ್ಮ ರಾಜನ ಆಸ್ಥಾನದಲ್ಲಿ ಜರಿ ಪತ್ತಲಗಳನ್ನು ಉಟ್ಕೊಂಡಿರತಕ್ಕಂಥ ಮಹಾನ್ ಮಹಾನ್ ಪಂಡಿತರುಗಳೆಲ್ಲ ಇದ್ದಾರೆ, ರಾಜ ಇಷ್ಟಪಡ್ತಾ ಇದ್ದಾನೆ, ನೀವು ನಮ್ಮ ಆಸ್ಥಾನಕ್ಕೆ ಬರಬೇಕಂತೆ, ನಿಮಗೆ ಬಹುಮಾನವಾಗಿ ಆನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದೆ. ನಿಮ್ಮ ರಾಜನಿಗೆ ಹೇಳು, ಧಾರ್ಮಿಕವಾಗಿ ನಡೆಯುತ್ತಾ ಇರತಕ್ಕಂತಹವರ ನಡಿಗೆಯನ್ನ ತಪ್ಪಿಸಬಾರದು ಅಂತ ಹೇಳು, ಲೋಕಕ್ಕೆ ಕ್ಷೇಮವಾಗತಕ್ಕಂಥ ಕೆಲಸಗಳನ್ನು ಮಾಡುವಂತ ಹೇಳು. ನಾವು ಒಟುಗಳು, ನಾವು ವಿದ್ಯಾರ್ಥಿಗಳು, ನಾವು ಆಸ್ಥಾನಕ್ಕೆ ಬಂದೇನಪ್ಪ ಮಾಡಬೇಕಾಗಿದೆ, ಆದ್ದರಿಂದ ಬರಲ್ಲ ಅಂತ ಹೇಳಿ ಕಳಿಸಿ. ಇದನ್ನು ಕೇಳಿದ ರಾಜನಿಗೆ ಈತನ ಬಗ್ಗೆ ಮತ್ತಷ್ಟು ಗೌರವ ಬಂತು. ಆತ ಒಬ್ಬ ಕವಿ, ಒಬ್ಬ ನಾಟಕಕಾರ, ನಾಟಕಗಳನ್ನು ರಚನೆ ಮಾಡಿಬಿಟ್ಟಿದ್ದ ಆತ. ತಾನು ಬರೆದಿರತಕ್ಕಂಥ 3 ನಾಟಕಗಳನ್ನು ತೆಗೆದುಕೊಂಡು ಈ ಬಾಲಶಂಕರನನ್ನು ನೋಡಬೇಕು ಅಂತ ಬಂದ ಆತ. ಹಾಗೆ ಬಂದಾತ ಏನು ಮಾಡದ, ಆಗ್ಗೆ ಒಂದು 10,000 ಚಿನ್ನದ ನಾಣ್ಯಗಳ ಚಿನ್ನದ ಥೈಲಿಯನ್ನ ತಂದು ಈ ಶಂಕರನ ಮುಂದೆ ಇಟ್ಟು, ತಾವು ಒಪ್ಪಿಸಿಕೊಳ್ಬೇಕು, ನಿಮ್ಮ ಬಗ್ಗೆ ನಾನು ಬಹಳ ಕೇಳಿದ್ದೇನೆ, ನದಿಯನ್ನೇ ಬದಲಾಯಿಸಿಬಿಟ್ರಂತೆ, ತಾವು ಮಹಾಪವಾಡ ಪುರುಷರಾಗಿದ್ದೀರಿ, ನಮ್ಮ ಆಸ್ಥಾನಕ್ಕೆ ಬರಬೇಕು, ಹೀಗೆಲ್ಲ ಹೇಳಿ ಭಗವತ್ಪಾದರ ಮುಂದೆ ಆ ಹಣವನ್ನು ಇಟ್ಟು ನಮಸ್ಕಾರ ಮಾಡಿದೆ. ಆಸಕ್ತರೆ ಗಮನಿಸಬೇಕಾದ ಅಂಶ, ಮುಂದೆ ಸನ್ಯಾಸಿಯಾಗಲಿರತಕ್ಕ ವ್ಯಕ್ತಿ, ಮಹಾಮನೀಷಿಯಾಗಲಿರತಕ್ಕಂಥ ವ್ಯಕ್ತಿ, ಯತೀಶ್ವರನಾಗಲಿರತಕ್ಕಂಥ ವ್ಯಕ್ತಿ ಆತ ಹೇಳ್ತಕ್ಕಂಥ ಮಾತು ನೋಡ್ರಿ, ನಮ್ಮ ಸನ್ಯಾಸಿಗಳು, ನಮ್ಮ ಮಠಾಧೀಶರು ಭಗವತ್ಪಾದರಾಗಲಿರತಕ್ಕ ಬಾಲಕನ ಬಾಯಿನಲ್ಲಿ ಬಂದಂತಹ ಮಾತನ್ನು ದಾಖಲು ಮಾಡಿಕೊಳ್ಳಬೇಕು. ಅವ್ರು ಹೇಳ್ತಾರೆ, ಈ ದುಡ್ಡು ಯಾಕೆ ಕೊಡ್ತೀಯ ನನಗೆ ಅಂತ, ಈ ದುಡ್ಡು ನನಗೆ ಬೇಕಾಗಿಲ್ಲ. ಸನ್ಯಾಸಿಗೆ ದುಡ್ಡನ್ನು ಯಾಕೆ ಕೊಡಬೇಕು? ಆ ವಯಸ್ಸಿನಲ್ಲಿ ಆ ತಾತ್ವಿಕ ನೆಲೆ, ಆ ವಯಸ್ಸಿನಲ್ಲಿ ಸನ್ಯಾಸಿಯೊಬ್ಬನ ಕಣ್ಣು ಮುಂದೆ ಇರಬೇಕಾದಂತಹ ಒಂದು ನಿಲುವು, ಇದನ್ನು ಭಗವತ್ಪಾದರು ಹೇಗೆ ದಾಖಲೆ ಮಾಡಿಬಿಟ್ರು. ಬಾಲಕರಾಗಿದ್ದಾಗ ಈ ಹಣ ಬೇಕಾಗಿಲ್ಲ, ತಗೊಂಡೋಗಿ ಯಾರಾದ್ರು ಸಂಸಾರಸ್ಥರು ಕೊಟ್ಬಿಡು, ನನಗೆ ಬೇಡ ಈ ಹಣವನ್ನು. ಅಷ್ಟೇ ಅಲ್ಲ, ಮುಂದಿನ ವಾಕ್ಯ ನೋಡಿ, ನಿನಗೇನಾದರೂ ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ.
ಹುಡುಗ ಒಟು ಬಾಲ ಸನ್ಯಾಸಿ ಅಂತ ನಾವು ಕರ್ಕೊಳ್ಳೋಣ, ಸನ್ಯಾಸಿಯಾಗದಿರತಕ್ಕ ಆತ ಹೇಳ್ತಾ ಇದ್ದಾನೆ, ನಿಂಗೇನಾದ್ರು ಬೇಕಾದ್ರು ಕೇಳು ಕೊಡ್ತೀನಿ, ನನಗೆ ನೀನೇನು ಕೊಡ್ತೀಯ? ರಾಜ, ಶ್ರೀಮಂತ, ಅಧಿಕಾರಿ, ದೇಶಕ್ಕೆ ಪ್ರಭು, ಅವನಿಗೆ ಕೇಳ್ತಾ ಇದ್ದಾರೆ, ನಿನಗೇನಾದ್ರು ಬೇಕಾದ್ರೆ ಕೇಳಯ್ಯ ನಾನು ಕೊಡ್ತೀನಿ ಅಂತ ಒಬ್ಬ ಬೈರಾಗಿಯಾಗಿರತಕ್ಕಂಥವನು ಹೇಳ್ತಾ ಇದ್ದ. ಇದು ಎಂಥದ್ದು? ಈತ ಅವ್ರಿಗೇನ್ರಿ ಕೊಡ್ಲಿಕ್ಕಾಗತ್ತೆ? ಅದು ರಾಜ ಕೇಳ್ತಾನೆ, ಸ್ವಾಮಿ ನನಗೆಲ್ಲ ಇದೆ, ಆದರೆ ಮಕ್ಕಳೇ ಇಲ್ಲ. ಆಗ ಭಗವತ್ಪಾದರು ಹೇಳ್ತಾರೆ, ಮತ್ತೆ ನೆನಪಿಟ್ಕೊಂಡು, ನಾನು ಭಗವತ್ಪಾದರು ಅಂತಲೇ ಕರಿತೀನಿ, ಇನ್ನೂ ಭಗವತ್ಪಾದರಾಗಿಲ್ಲ. ಆಗ ಭಗವತ್ಪಾದರು ಹೇಳ್ತಾರೆ, ಮಗು ಬೇಕು ತಾನೇ, ಬಾಯಿ, ಈ ವೈದಿಕವಾಗಿರತಕ್ಕಂಥ ಒಂದು ರಹಸ್ಯವನ್ನು ನಿನಗೆ ಹೇಳ್ತಾ ಇದ್ದೇನೆ. ಈ ವ್ರತವನ್ನು ನೀನು ಮಾಡು, ನಿನಗೆ ಮಕ್ಕಳಾಗುತ್ತೆ. ಹೀಗಾಗಿ ಸನ್ಯಾಸಿಯಾಗಿರತಕ್ಕಂಥವನು ಸಂಸಾರಸ್ಥನಿಗೆ ಕೊಡ್ಬಿಡಬೇಕು, ವರ ಕೊಡಬೇಕು. ಸಂಸಾರಸ್ಥ ಕೊಡ್ತಕ್ಕಂಥದ್ದನ್ನು ಸನ್ಯಾಸಿ ತಗೋಬೇಕಾಗಿಲ್ಲ ಅನ್ನತಕ್ಕಂಥ ಬಹುದೊಡ್ಡ ಅಂಶವನ್ನು, ಅದರಲ್ಲಿಯೂ ವಿಶೇಷವಾಗಿ ಹಣವನ್ನು ತಿರಸ್ಕಾರ ಮಾಡತಕ್ಕಂಥ ತ್ಯಾಗಶೀಲನಾಗಿ ಭಗವತ್ಪಾದರು ಕಣ್ಣಿಗೆ ಕಾಣಿಸ್ತಾರೆ. ಆತ್ಮೀಯರೇ, ಆನಂತರ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದು, ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗಿದ್ದು, ಬಹಳ ಹೆಸರನ್ನು ಪಡೆದಿದ್ದು, ಆ ಭಿಕ್ಷಾ ಪರ್ಯಟನೆಯ ಸಂದರ್ಭದಲ್ಲಿ, ಅಂದರೆ ಒಟುವಾಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡತಕ್ಕ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯನ್ನು ನಾವು ನೋಡಿ ಮುಂದಕ್ಕೆ ತೆರಳಬೇಕಾಗಿದೆ. ಎಂದಿನಂತೆ ಅಂದು ಬಾಲಶಂಕರರು ಭಿಕ್ಷೆಗೆ ಹೋಗಿದ್ದಾರೆ. ಒಂದು ಮನೆ ಕೇಳಿದ್ದಾರೆ. ಒಂದು ಕೈ ಹೊರಗಡೆ ಬಂತು. ನೋಡ್ತಾರೆ, ಬಳಕಲಾಗಿಬಿಟ್ಟಿದೆ. ಕೈ ಹೇಳಿತು ಏನೂ ಇಲ್ಲ ಅಂತ. ಏನಾದ್ರು ಭಿಕ್ಷೆ ಕೊಡಮ್ಮ, ಕೇಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬಾಯನ್ನು ಓರಿ ಮಾಡಿ ಹೇಳಿದರು, ಅಯ್ಯ ಎಂತೆಂತಹವರಿಗೋ ಭಿಕ್ಷೆ ಕೊಡಬೇಕು ಅಂತ ಮನಸ್ಸಿದೆ, ಅದರಲ್ಲಿಯೂ ನಿನ್ನಂಥ ಸತ್ಪುರುಷ, ನಿನ್ನಂಥ ಪ್ರತಿಭಾವಂತ, ನಿನ್ನಂಥ ಮಹಾಶಕ್ತ, ನೋಡಿದರೆ ಸಾಕು ನಮಸ್ಕಾರ ಮಾಡಬೇಕು ಅನ್ನಿಸ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಬಾಲಕ ನಿನಗೆ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಏನಪ್ಪ ಮಾಡೋದು? ದಾರಿದ್ರ್ಯ, ಬಡತನ, ಸ್ಥಳಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದೀವಿ. ಏನೂ ಇಲ್ಲ ಮನೆಯಲ್ಲಿ, ಏನೂ ಇಲ್ಲೇನಮ್ಮ, ಏನಾದರೂ ಇದ್ದರೆ ಅದನ್ನೇ ಕೊಡಮ್ಮ. ಆಕೆ ಮನೆಯೊಳಗೆ ಹೋಗಿ ತಡಕಾಡೆ ಒಂದು ಒಣಗಿರತಕ್ಕಂಥ ನೆಲ್ಲಿಕಾಯಿ ತಂದು ಕೊಟ್ಟರು. ಹಣ್ಣಾಗಿರತಕ್ಕಂಥ ಚೆನ್ನಾಗಿ ಪಕ್ವವಾಗಿರೋದಿಲ್ಲ, ಒಣಗಿ ಹೋಗಿಬಿಟ್ಟಿದೆ ನೆಲ್ಲಿಕಾಯಿ. ಇಷ್ಟೇನಪ್ಪ ನಮ್ಮ ಮನೆಯಲ್ಲಿರೋದು. ಹುಡುಗನಿಗೆ ಬಹಳ ನೋವಾಗೋಯ್ತು. ಯಾಕೆ ಇಷ್ಟೊಂದು ದಾರಿದ್ರ್ಯ? ಯಾಕೆ ಲಕ್ಷ್ಮಿಯ ಕೃಪೆಯಾಗಿಲ್ಲ? ಅಂಗಂ ಹರೇಃ ಪುಲಕಭೂಷಣಮಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ. ತಮಾಲಂ ನೆಲ್ಲಿಕಾಯಿ, ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಸ್ತು ಮಮ ಮಂಗಲ ದೇವತಾಯ. ಮಮಾಂಗಲ ದೇವತಾಯ. ಅಮ್ಮ ಲಕ್ಷ್ಮಿ, ನೀನು ಮಂಗಲ ದೇವತೆ, ನೀನು ಯಾಕೆ ಅನುಗ್ರಹ ಮಾಡಿಲ್ಲ ಇವನ ಮೇಲೆ? ಯಾಕೆ ಇಷ್ಟು ಬಡತನದಲ್ಲಿದ್ದಾರೆ? ಉತ್ತರ ಕೊಡು ಅಂತ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದರು. ನಮೋಸ್ತು ದೇವ್ಯೈ ಭೃಗುನಂದನಾಯೈ, ನಮೋಸ್ತು ವಿಷ್ಣೋರುರಸಿ ಸ್ಥಿತಾಯೈ, ನಮೋಸ್ತು ಲಕ್ಷ್ಮ್ಯೈ ಕಮಲಾಲಯಾಯೈ, ನಮೋಸ್ತು ದಾಮೋದರ ವಲ್ಲಭಾಯೈ. ಹೇಳಮ್ಮ ಲಕ್ಷ್ಮೀ ತಾಯಿ, ನಮೋಸ್ತು ನಾರಾಯಣ ವಲ್ಲಭಾಯೈ, ನಮೋಸ್ತು ಸೋಮಾಮೃತ ಸೋದರಾಯೈ, ನಮೋಸ್ತು ದುಗ್ಧೋ ದಧಿ ಜನ್ಮಭೂಮಿಯೈ. ಅಮ್ಮ ತಾಯಿ ಲಕ್ಷ್ಮಿ, ಹೇಳು, ಯಾಕೆ ಇವರಿಗೆ ದಾರಿದ್ರ್ಯವನ್ನು ಕೊಟ್ಟಿದ್ದೀಯೆ? ಇದು ಬಹಳ ಪ್ರಸಿದ್ಧವಾಗಿ ಮುಂದೆ ಕನಕಧಾರಾ ಸ್ತೋತ್ರ ಅಂತ ಆಯಿತು. ಆತ್ಮೀಯರೇ, ಇಂದಿಗೂ ಬಡತನದಲ್ಲಿ ಇದ್ದವರು ತಮ್ಮ ದಾರಿದ್ರ್ಯ ನಿವಾರಣೆಯಾಗಬೇಕಾಗಿದ್ದರೆ ಈ ಕನಕಧಾರಾ ಸ್ತೋತ್ರವನ್ನು ಬೆಳಿಗ್ಗೆ ಹಾಗೂ ಸಂಜೆ ನಿಷ್ಠೆಯಿಂದ
ಪಠಣ ಮಾಡಿದರೆ, ಒಂದು ಮಂಡಲ ಪಠಣ ಮಾಡಿದರೆ ಸಾಕು, ಅವರಿಗೆ ಹಣದ ಕೊರತೆ ನೀಗುತ್ತೆ ಅಂತ ಒಂದು ನಂಬಿಕೆ ಉಂಟು. ಆ ಕರಗಧಾರ ಸ್ತೋತ್ರವನ್ನು ಮಾಡುತ್ತಾ ಇದ್ದ ಹಾಗೆ ಲಕ್ಷ್ಮಿ ಪ್ರತ್ಯಕ್ಷಳಾಗಿದ್ದಾಳೆ. ಲಕ್ಷ್ಮಿ ಪ್ರತ್ಯಕ್ಷಳಾಗಿ ಬಾಲಶಂಕರರನ್ನು ಕೇಳಿದ್ದ, ಅಲ್ಲಯ್ಯ ಹುಡುಗ, ಇವರಿಗೆ ಯಾಕೆ ಹಣವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ಒಂದು ತರ್ಕವನ್ನು ಅರ್ಥ ಮಾಡಿಕೊ, ಒಂದು ಸತ್ಯವನ್ನು ತಿಳ್ಕೊ. ಈಗ ಯಾರಾದರೂ ಶ್ರೀಮಂತರಾಗಿದ್ದಾರೆ ಅಂದರೆ ಹಿಂದಿನ ಜನ್ಮದವರು ಕೊಟ್ಟು ಹುಟ್ಟಿರಬೇಕಪ್ಪ. ಈ ಹೆಣ್ಣು ಹಿಂದಿನ ಜನ್ಮದಲ್ಲಿ ತುಂಬ ಜಿಪುಣಿಯಾಗಿ ಬಿಟ್ಟಿದ್ದಳು. ಯಾರಿಗೆ ಏನನ್ನು ಒಂದು ಕಾಸನ್ನು ಕೈ ಎತ್ತಿ ದಾನ ಮಾಡಲಿಲ್ಲ. ಆಕೆ ಏನಾದರೂ ಕೊಟ್ಟಿದ್ರೆ ತಾನೇ ನಾನು ಒಬ್ರು ಕೊಡೋದು. ಲಕ್ಷ್ಮೀಂದ್ರ ಅರ್ಥವೇನು? ಲಕ್ಷ್ಮೀಂದ್ರ ಲಕ್ಷ್ಯವಿಟ್ಟು ನೋಡುವವಳು ಅಂತ. ನಾನು ನೋಡ್ತಾ ಇರ್ತೀನಿ, ಯಾರು ಹೇಗೆ ಬದುಕ್ತಾ ಇದ್ದಾರೆ, ಧಾರ್ಮಿಕರಾಗಿದ್ದಾರೆಯೇ, ಉಪಕಾರಿಗಳಾಗಿದ್ದಾರೆಯೇ, ಉದಾರಿಗಳಾಗಿದ್ದಾರೆಯೇ, ದಾನಶೀಲರಾಗಿದ್ದಾರೆಯೇ ಅಂತ ನಾನು ನೋಡ್ತಾ ಇರ್ತೀನಿ. ಇವಳೇನೂ ಮಾಡಲಿಲ್ಲ, ಈಕೆ ಯಜಮಾನರು ಏನೂ ಮಾಡಲಿಲ್ಲ. ಅವರ ಖಾತೆಯಲ್ಲಿ ಪೂರ್ವಜನ್ಮ ಸಂಗ್ರಹವಾದದ್ದು ಏನೂ ಇಲ್ಲ, ಶೂನ್ಯ. ನಾನೇನು ಕೊಡಲಿ ಇವರಿಗೆ? ಅವರೇನಾದರೂ ಕೊಟ್ಟಿದ್ದರೆ ಅದು 10ರಷ್ಟು ಕೊಡ್ತಾ ಇದ್ದೆ, 100ರಷ್ಟು ಕೊಡ್ತಾ ಇದ್ದೆ, 1000ರಷ್ಟು ಕೊಡ್ತಾ ಇದ್ದೆ. ಏನು ಕೊಡದೇನೆ ಇದ್ರೆ ಆತ್ಮೀಯರೇ, ತನ್ಮೂಲಕ ಒಂದು ಅಂಶವನ್ನು ಈ ಕಾವ್ಯ ಹೇಳ್ತಾ ಇದೆ. ನಾವು ಏನಾದರೂ ದಾನ ಮಾಡಬೇಕು, ನಾವು ಧಾರ್ಮಿಕರಾಗಿರಬೇಕು. ನಾವು ಏನಾದರೂ ಕೊಟ್ಟರೆ ಅದು ಬಹುಪಟ್ಟು ನಮಗೆ ವಾಪಸ್ ಬರ್ತದೆ. ಕೊಟ್ಟದ್ದು ಕೆಟ್ಟಿತೆನಬೇಡ, ಸರ್ವಜ್ಞ ಅನಂತರ ಈ ಮಾತನ್ನು ಹೇಳಿದೆ. ನೀನು 1 ಕೊಟ್ಟರೆ 100 ಬರುತ್ತೆ, 1000 ಬರುತ್ತೆ ಕಣಯ್ಯ. ಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಇವ್ರು ಏನೂ ಕೊಟ್ಟಿಲ್ಲ. ಭಗವತ್ಪಾದರು ಒಂದು ತರ್ಕವನ್ನು ಮುಂದಿಟ್ಟರು. ನೋಡಮ್ಮ, ಅವ್ರಿಗೆ ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ, ಈಗ ಕೊಟ್ಟಿದ್ದಾರೆ. ನೆಲ್ಲಿಕಾಯಿ ಕೊಟ್ಟಿದ್ದಾರಲ್ಲಮ್ಮ, ನನಗೆ ಕೊಟ್ಟಿದ್ದಾರಲ್ಲಮ್ಮ. ಅವರು ಮಾಡಿರತಕ್ಕಂಥ ದಾನ ಉತ್ತಮವಾಗಿದೆ, ಶುಭ್ರವಾಗಿದೆ ಅಂತ ನಿಮಗೆ ಅನ್ನಿಸಿದರೆ ದಯವಿಟ್ಟು ಅನುಗ್ರಹಿಸು. ತನ್ಮೂಲಕ ಮತ್ತೂ ಒಂದನ್ನು ಹೇಳ್ತಾ ಇದ್ದಾರೆ. ಅದೇನು ಅಂದರೆ, ಹಿಂದಿನ ಕಾಲದಲ್ಲಾಗಿದ್ದರೆ ನಾವು ದಾನ ಧರ್ಮಗಳನ್ನು ಮಾಡಿದರೆ ಜನ್ಮಾಂತರದಲ್ಲಿ ಅದರ ಫಲ ಸಿಗ್ತಾ ಇತ್ತು ಅಂತ. ಈಗ ಹಾಗಿಲ್ವೇ ಇಲ್ಲ. ಶುಭ್ರನಾಗಿರತಕ್ಕಂತಹ, ವಿದ್ವನ್ಮಣಿಯಾಗಿರತಕ್ಕಂತಹ, ಸನ್ಯಾಸಿಯ ಮೂಲವಾಗಿರತಕ್ಕಂಥ ಭಗವತ್ಪಾದರಂತಹವರಿಗೆ ಈಗ ದಾನ ಮಾಡಿಬಿಟ್ರೆ ತಕ್ಷಣ ಅದರ ಪ್ರತಿಫಲ ಸಿಕ್ಕಿಬಿಡುತ್ತೆ ಅಂತ ಹೇಳಿ ಅದರ ದ್ಯೋತಕವಾಗಿ ಲಕ್ಷ್ಮಿ ಆಕೆಯ ಮನೆಯನ್ನ ಚಿನ್ನದ ನೆಲ್ಲಿಕಾಯಿನಿಂದ ತುಂಬಿಬಿಟ್ಟಳು. ಆತ್ಮೀಯರೇ, ಈಗಲೂ ನೀವು ಆ ಕಾಲಟಿಗೆ ಹತ್ತಿರಕ್ಕೆ ಹೋದರೆ ಅಲ್ಲಿ 1-2 ಮನೆಗಳನ್ನು ತೋರಿಸ್ತಾರೆ. ಸ್ವರ್ಣತ್ತಿಲ್ಲಂ ಅಂತ ಕರೀತಾರೆ ಅವುಗಳನ್ನು. ತುಂಬ ಶ್ರೀಮಂತವಾಗಿರತಕ್ಕಂಥ ಮನೆಗಳು. ಆ ಮನೆಗಳಲ್ಲಿಯೇ ಚಿನ್ನದ ನೆಲ್ಲಿಕಾಯಿನ ವರ್ಷ ಹಿಂದೆ ಆಗಿತ್ತು ಅಂತಲೂ ಹೇಳ್ತಾರೆ. ಮುಂದಕ್ಕೆ ಅವರ ಮಹಾನ್ ಪ್ರಯಾಣಕ್ಕೆ ಹೋಗುವ ಮುನ್ನ ಆ ಬಾಲಶಂಕರನ ಮತ್ತೊಂದು ಘಟನೆಯನ್ನು ನೋಡಿಬಿಡಬೇಕು. ಆ ಬಾಲಶಂಕರರಿಗೆ ಇನ್ನೇನು 8ನೆಯ ವರ್ಷ ಸಮೀಪ ಆಗ್ತಾ ಇದೆ. ಅವರಿಗೆ ಮಹದಾಸೆಯಾಗಿ ಬಿಟ್ಟಿದೆ, ನಾನೊಬ್ಬ ಸನ್ಯಾಸಿಯಾಗಬೇಕು ಅಂತ. ತಾಯಿಯನ್ನು ಕೇಳಿದ್ದಾರೆ, ತಾಯಿ ಒಪ್ಪಿಗೆ ಕೊಡ್ತಾ ಇಲ್ಲ ಸನ್ಯಾಸಿಯಾಗುವುದಕ್ಕೆ. ಹೇಗೆ ತಾಯಿ ಒಪ್ಪಿಗೆ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಮಡುವಿನಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಅವರ ಕಾಲನ್ನು ಒಂದು ಮೊಸಳೆ ಹಿಡಿಯಿತಂತೆ. ತಾಯಿ ದಡದಲ್ಲಿದ್ದಾಳೆ, ಶಂಕರರು ಕೂಗ್ತಾ ಇದ್ದಾರೆ, ಅಮ್ಮ ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ, ಇನ್ನೇನು ಎಳ್ಕೊಂಡು ಹೋಗ್ಬಿಡ್ತೆ ಅಂತ ಕಾಣುತ್ತೆ, ನಾನು ಸತ್ತು ಹೋಗ್ಬಿಡ್ತೀನಿ. ಕನಿಷ್ಠ ಈಗಲಾದರೂ ನೀನು ಸನ್ಯಾಸಿಯಾಗು ಅಂತ ಹೇಳಿಬಿಟ್ರೆ, ನಾನು ಸಾಯೋ ಮುನ್ನ ಸನ್ಯಾಸಿಯಾಗುವುದರಿಂದ ನಾನು ಮೋಕ್ಷಕ್ಕೆ ಹೋಗಿಬಿಡ್ತೀನಿ. ಹೀಗಾಗಿ ಸನ್ಯಾಸಿಯೋದಕ್ಕೆ ಅನುಮತಿಯನ್ನು ಕೊಡು. ಪಾಪ ಅಳ್ತಾ ಇದ್ದಂಥ ಸತಿ, ಹಾಗೂ ಮಗ ಸತ್ತು ಹೋಗ್ಬಿಡ್ತಾನೆ, ಸನ್ಯಾಸ ಸ್ವರ್ಗಕ್ಕಾದರೂ ಹೋಗ್ತಾನಂತೆ, ಆಯಿತು ಸನ್ಯಾಸಿ ಆಗಯ್ಯ. ತಕ್ಷಣವೇ ಪ್ರೈಷವನ್ನು ಉಚ್ಚಾರಣೆ ಮಾಡಿ ಆತುರ ಸನ್ಯಾಸವನ್ನು ತಗೊಂಡರು. ತಕ್ಷಣ ಮೊಸಳೆ ಅವರನ್ನು ಬಿಡಿತು. ಸನ್ಯಾಸಿಗಳನ್ನೆಲ್ಲ ಮೊಸಳೆ ಹಿಡ್ಕೊಂಡು ಬಿಡಿತು ಅನ್ನತಕ್ಕಂಥದ್ರೊಳಗೆ ಅರ್ಥ ಇಲ್ಲ. ಈ ಸಂದರ್ಭದಲ್ಲಿ ಅವರು ಬಿಟ್ಟಿದೆ. ಬಹುಶಃ ಮೊಸಳೆ ಎನ್ನತಕ್ಕಂಥದ್ದು ಸಂಸಾರ ಅನ್ನತಕ್ಕಂಥ ನಕ್ರ, ಅದರ ಹಲ್ಲುಗಳ ಮಧ್ಯದಿಂದ
ಆ ಬಾಲಶಂಕರ ಸಂಸಾರದಿಂದ ಸನ್ಯಾಸಕ್ಕೆ ಹೋದ ಅನ್ನತಕ್ಕಂಥದ್ದರ ರೂಪಕವಾಗಿ ಅದನ್ನು ಬಳಸಿರಬಹುದು. ಹೇಗೆ ಆಗಲಿ, ಅಂತೂ ಆತುರ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಆ ಘಟ್ಟ ಏನಾಯಿತು ಅಂದರೆ, ಮೊಸಳೆ ಅನ್ನತಕ್ಕಂಥದ್ದು ಹಿಡಿದಿದ್ದು 8ನೆಯ ವರ್ಷದಲ್ಲಿ. ಆ 8ನೆಯ ವರ್ಷದಲ್ಲಿ ಹಿಡಿದು ಕಾಲ ನಕ್ರ ರೂಪದಲ್ಲಿ ಹಿಡಿದು ಬಿಡಿತು. ಅಂದರೆ ಮತ್ತೆ ಪುನರ್ಜನ್ಮವಾಯಿತು. 8 ವರ್ಷಗಳಿಗೆ ಸತ್ತು ಹೋಗಬೇಕಿದ್ದ ಶಂಕರರು ಮತ್ತೆ 8 ವರ್ಷಗಳು ಅವರಿಗೆ ಸಿಕ್ಕು 16 ವರ್ಷಗಳ ತನಕ ಅವರು ಬದುಕಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಮೊಸಳೆಯಿಂದ ಬಿಡಿಸಿಕೊಂಡ ಮೇಲೆ ಭಗವತ್ಪಾದರು, ಆಗಲಿರತಕ್ಕಂತಹ ಭಗವತ್ಪಾದರು ತಾಯಿಯಿಂದ ಅನುಮತಿಯನ್ನು ಕೇಳಿದ್ದಾರೆ. ದೇಶ ಪರ್ಯಟನೆಗೆ ಹೋಗ್ತೀನಿ, ಗುರುವಿನ ಸಾಕ್ಷಾತ್ಕಾರ ಮಾಡಿಕೊಳ್ತೀನಿ, ನಿಜವಾದ ಸನ್ಯಾಸವನ್ನು ತಗೊಳ್ತೀನಿ ಅಂತ. ತಾಯಿ ಒಪ್ಪೋದಿಲ್ಲ, ಅಷ್ಟು ಸುಲಭವಾಗಿ ಬಿಟ್ಕೊಡೋಕೆ ಸಿದ್ಧ ಇಲ್ಲ. ಕೊನೆಗೆ ಆಕೆಯನ್ನು ಒಪ್ಪಿಸಿದ್ದಾರೆ. ನೋಡಮ್ಮ, ನಾನು ಸನ್ಯಾಸಿಯಾಗಿ ಎಲ್ಲೇ ಹೋದ್ರೂ ಪ್ರಾಣೋತ್ಕ್ರಮಣದ ಸಂದರ್ಭದಲ್ಲಿ, ನಿನ್ನ ವೃದ್ಧಾಪ್ಯದ ಸಂದರ್ಭದಲ್ಲಿ ನಾನು ಬರ್ತೀನಿ, ನಾನು ಬಂದು ನಿನ್ನ ಶವ ಸಂಸ್ಕಾರವನ್ನು ಮಾಡ್ತೀನಿ ಅಂತ ಪ್ರಮಾಣವನ್ನು ಮಾಡಿ ಭಗವತ್ಪಾದರು ಹೊರಟಿದ್ದಾರೆ. ಎಲ್ಲಿ ಹೋಗಬೇಕು, ಯಾರ ಹತ್ತಿರ ಹೋಗಬೇಕು, ಯಾರನ್ನು ವಿಚಾರಿಸಬೇಕು, ಯಾವ ಗುರುವನ್ನು ಆಶ್ರಯಿಸಬೇಕು ಅಂತ ವಿಚಾರಿಸಿ 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 ಕೊನೆಗೆ ನಿರ್ಣಯ ಮಾಡ್ತಾರೆ. ಭಾರತದ ಮಧ್ಯಭಾಗದಲ್ಲಿ ಹರಿತಾ ಇರತಕ್ಕಂಥ ನರ್ಮದಾ ನದಿಯ ದಡದಲ್ಲಿ ಮಹಾನ್ ಗುರುಗಳಿದ್ದಾರೆ, ಅದ್ವೈತದ ಗುರುಗಳು, ಗೋವಿಂದ ಭಗವತ್ಪಾದರು ಅಂತ. ಅವರಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ನಾನು ಅದ್ವೈತವನ್ನು ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ಭಗವತ್ಪಾದರು ಬಂದಿದ್ದಾರೆ. ಜ್ಞಾಪಕ ಇಟ್ಕೊಳ್ಬೇಕಾದ್ದು, ಅದ್ವೈತ ಅನ್ನತಕ್ಕಂತಹ ಸಿದ್ಧಾಂತ ಭಗವತ್ಪಾದರು ಸ್ಥಾಪನೆ ಮಾಡಿದ್ದು ಅಲ್ಲ. ಭಗವತ್ಪಾದರೇ ಅದ್ವೈತದ ಮೂಲ ಪುರುಷರಲ್ಲ. ಅವರಿಗಿನ್ನ ಹಿಂದೆ ಗೋವಿಂದ ಭಗವತ್ಪಾದರು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವರೇ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಗುರುಗಳು. ಪ್ರಾರಂಭದ ಶ್ಲೋಕದಲ್ಲಿ ನಾನು ಹೇಳಿದೆ. ಅವರಿಗೂ ಹಿಂದೆ ಅವರ ಗುರುಗಳಾಗಿರತಕ್ಕಂಥ ಗೌಡಪಾದಾಚಾರ್ಯರು ಅನ್ನತಕ್ಕಂಥವರು ಮಾಂಡುಕ್ಯ ಕಾರಿಕೆಗಳನ್ನು ಮಾಂಡುಕ್ಯೋಪನಿಷತ್ತಿಗೆ ರಚಿಸಿ ಅದರೊಳಗೆ ಅದ್ವೈತದ ಎಲ್ಲ ಸುಳುಹುಗಳನ್ನು ಕೊಟ್ಟಿದ್ದಾರೆ. ಆದರೆ ಗೌಡಪಾದರಾಗಲಿ ಗೋವಿಂದ ಭಗವತ್ಪಾದರಾಗಲಿ ಅದರ ಪ್ರಚಾರವನ್ನಾಗಲಿ ಅದರ ವಿರಚನೆಗಳನ್ನಾಗಲಿ ಮಾಡಲಿಲ್ಲ, ಅಥವಾ ಅನ್ಯ ಚಿಂತನೆಗಳನ್ನು ಖಂಡಿಸಿ ಅದ್ವೈತವನ್ನು ಸ್ಥಾಪನೆ ಮಾಡಲಿಲ್ಲ. ಅದ್ವೈತವನ್ನು ದರ್ಶನ ಮಾಡಿದ್ದರು, ಅದ್ವೈತದ ಉಪದೇಶ ಕೊಟ್ಟಿದ್ದರು, ಅದ್ವೈತದ ಬಗ್ಗೆ ಪಾಠಗಳನ್ನು ಮಾಡಿದ್ದರು. ಆದರೆ ಅದನ್ನೆಲ್ಲ ಸ್ವೀಕಾರ ಮಾಡಿ ಆ ಅದ್ವೈತವನ್ನು ಜಗಜ್ಜಾಹೀರು ಮಾಡಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೃತಿಗಳ ವಿರಚನೆಯನ್ನು ಮಾಡಿದ್ದು ಭಗವತ್ಪಾದರೇ. ಆದ್ದರಿಂದಲೇ ಅದ್ವೈತವೇ ಭಗವತ್ಪಾದರು ಅನ್ನತಕ್ಕಂಥ ಸಿದ್ಧಾಂತಕ್ಕೆ ನಾವು ಕೊನೆಗೆ ಬರಲಿದ್ದೇವೆ. ಹೇಗೂ ಶಂಕರ 8ನೆಯ ವರ್ಷ ಕಳೆದು, ಅಂದರೆ ಪುನರ್ಜನ್ಮವನ್ನು ಹೊಂದಿ, ನರ್ಮದಾ ನದಿಯ ತಟದಲ್ಲಿ ಸಮಾಧಿಸ್ಥರಾಗಿ ಮಲಗಿರತಕ್ಕಂತಹ ಗೋವಿಂದ ಭಗವತ್ಪಾದರ ಹತ್ತಿರಕ್ಕೆ ಹೋಗಿದ್ದಾರೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ದಕ್ಷಿಣಾಮೂರ್ತಿ ಸ್ತೋತ್ರ ಅವರೇ ವಿರಚನೆ ಮಾಡಿರತಕ್ಕಂಥದ್ದು ಅವರ ತಲೆಯಲ್ಲಿದೆ. ಅಜ್ಞಾನ ತಿಮಿರ ಅಂಧಸ್ಯ, ನಾನು ಕುರುಡನಾಗಿ ಬಿಟ್ಟಿದ್ದೇನೆ. ಜಾತ್ಯಂಧ ಅಲ್ಲ, ತಿಮಿರದಿಂದ, ಕತ್ತಲಿಂದ ಕುರುಡಾಗಿ ಬಿಟ್ಟಿದ್ದೇನೆ. ಯಾವ ಕತ್ತಲು? ಅದು ಅಜ್ಞಾನದ ಕತ್ತಲು. ಅಜ್ಞಾನ ತಿಮಿರಾಂಧಸ್ಯ, ಈ ಅಜ್ಞಾನ ಅನ್ನತಕ್ಕಂಥ ಕತ್ತಲನ್ನ ಜ್ಞಾನಾಂಜನ ಶಲಾಕಯ, ಜ್ಞಾನ ಅನ್ನತಕ್ಕಂಥ ಅಂಜನದಿಂದ ತೆಗೆದು ನನಗೆ ಜ್ಞಾನವನ್ನು ಕೊಡ್ತಾ ಇರತಕ್ಕಂಥ ಗುರುವೇ ನಿನಗೆ ನಮಸ್ಕಾರ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ಚರಾಚರಗಳನ್ನೆಲ್ಲ ವ್ಯಾಪಿಸಿರತಕ್ಕಂಥ ಏಕೈಕವಾಗಿರತಕ್ಕಂಥ ಬ್ರಹ್ಮದ ಆ ಪದವಿಯನ್ನು ಯಾರು ದರ್ಶನ ಮಾಡಿಕೊಡ್ತಾರೆಯೋ ಅಂತಹ ಗುರುವಿಗೆ ನಮಸ್ಕಾರ. ಸರ್ವಶ್ರುತಿ ಶಿರೋರತ್ನ ಸಮುದ್ಭಾಸಿತ ಮೂರ್ತಯೇ ವೇದಾಂತಾಂಬುಜ ಸೂರ್ಯಾಯ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಶ್ರುತಿ ಶಿರೋರತ್ನ, ಎಲ್ಲ ಶ್ರುತಿಗಳ ಅಗ್ರಭಾಗದಲ್ಲಿ, ಎಲ್ಲ ವೇದಗಳ ಕೊನೆಯಲ್ಲಿ ಪ್ರಜ್ವಲಿಸ್ತಾ ಇದೆಯಲ್ಲ
ಸಮುದ್ಭಾಸಿತ ಮೂರ್ತಯೇ, ಸೂರ್ಯನಂತೆ ಪ್ರಜ್ವಲಿಸ್ತಾ ಇರತಕ್ಕಂಥ ಆ ವೇದಾಂತಕ್ಕೆ ವೇದಾಂತಾಂಬುಜ ಸೂರ್ಯಾಯ, ವೇದಾಂತ ಅನ್ನತಕ್ಕಂಥದ್ದೇ ಒಂದು ಕಮಲ, ಅದಕ್ಕೆ ಸೂರ್ಯನಾಗಿರತಕ್ಕಂಥ ಗುರುವೇ ನಿನಗೆ ನಮಸ್ಕಾರ. ಇದನ್ನೆಲ್ಲ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಭಗವತ್ಪಾದರು ಹೇಳಿದ್ದಾರೆ. ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಗೋವಿಂದ ಭಗವತ್ಪಾದರ ಗುಹೆಯ ಹತ್ತಿರ ಬಂದು ನಮಸ್ಕಾರ ಮಾಡಿ ಹೇಳಿದ್ದಾರೆ, ಸ್ವಾಮಿ ಆದಿಶೇಷ ಸ್ವರೂಪ ನೀನು, ಪತಂಜಲ ಮಹರ್ಷಿ ನೀನು, ಈಗ ಗೋವಿಂದ ಭಗವತ್ಪಾದರಾಗಿ ಅವತರಿಸಿದ್ದೀಯೇ, ಹಿಂದೆ ನೀನು ಪತಂಜಲ ಸೂತ್ರಗಳಿಗೆ ನಿನ್ನ ವಿಶೇಷವಾಗಿರತಕ್ಕಂಥ ವಿದ್ವತ್ತನ್ನು ಪ್ರದಾನ ಮಾಡಿ ಯೋಗ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀಯೇ, ನಾನು ಬಂದಿದ್ದೇನೆ, ದಯವಿಟ್ಟು ನನಗೆ ದರ್ಶನವನ್ನು ಕೊಡು. ಗೋವಿಂದ ಭಗವತ್ಪಾದರು ನಿದ್ರಾ ಸಮಾಧಿಯಲ್ಲಿದ್ದವರು ಶ್ರೀ ಶ್ರೀ ಶಂಕರಾಚಾರ್ಯರು ಬಂದಾಗ ಎಚ್ಚರಗೊಂಡರಂತೆ. ಎಚ್ಚರಗೊಂಡು ಗುಹೆಯಿಂದ ಕೇಳಿದ್ದಾರೆ, ಯಾರಯ್ಯ ನೀನು ಬಂದಿದ್ದು? ಸುಂದರವಾಗಿರತಕ್ಕಂಥ ಉತ್ತರವನ್ನು ಭಗವತ್ಪಾದರು ಕೊಟ್ಟರು. ಮುಂದೆ ಅದೇ ದಶಶ್ಲೋಕಿ ಎನ್ನತಕ್ಕಂಥ ಪ್ರಸಿದ್ಧವಾದಂಥ ಸ್ತೋತ್ರವಾಗಿಬಿಟ್ಟು, ನ ಭೂಮಿರ್ನತೋಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾತ್ ಸುಷುಪ್ತ್ಯೈಕ ಸಿದ್ಧೌ ತದೇಕೋ ವಶಿಷ್ಠ ಶಿವ ಕೇವಲೋಹಂ. ಅಹಂ, ನಾನು ಯಾರು? ಶಿವ ಕೇವಲ ಅಹಂ, ನಾನು ಶಿವಕಣಯ್ಯ. ಏನು ಶಿವ ಅಂತಂದ್ರೆ ನ ಭೂವಿರ್ನತೋಯಂ ನ ತೇಜೋ ನ ವಾಯು, ಪಂಚಭೂತಗಳು ಯಾವುದು ಅಲ್ಲಪ್ಪ. ನಖಂ ನೇಂದ್ರಿಯಂ ವಾನ ತೇಷಾಂ ಸಮೂಹ, ಇಂದ್ರಿಯಗಳ ಸಮೂಹ ಅಲ್ಲಪ್ಪ. ಏನು ಪಂಚಭೂತಗಳು ಇಂದ್ರಿಯ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ದೇಹಕ್ಕೆ ಹೇಳ್ತಾ ಇಲ್ಲ ಅವರು. ತದೇಕೋ ಅವಶಿಷ್ಟ, ಇದೆಲ್ಲ ಬಿಟ್ಟು ಯಾವುದಾದ್ರು ಉಳಿದಿದೆಯಲ್ಲ ಆತ್ಮ ಅನ್ನತಕ್ಕಂಥದ್ದು, ಅದು ನಾನು. ತದೇಕೋ ವಶಿಷ್ಠ ಶಿವ ಕೇವಲೋ ಅಹಂ, ನ ಮಾತಾ ಪಿತಾವಾನ ದೇವಾನ ಲೋಕಾನ ವೇದಾನ ಯಜ್ಞಾನ ತೀರ್ಥಂ ಬ್ರುವಂತಿ. ಯಾವುದೂ ಅಲ್ಲ, ವೇದವೂ ಅಲ್ಲ, ತಾಯಿ ಅಲ್ಲ, ತಂದೆ ಅಲ್ಲ, ಯಾವುದು ಯಾವುದಲ್ಲ ಅಂದರೆ ಆತ್ಮ ಅಲ್ಲ ಅಂತ. ತಾಯಿನೂ ಇಲ್ಲ, ತಂದೆ ಅರ್ಥದಲ್ಲೆಲ್ಲ ಹೇಳ್ತಾ ಇದ್ದಾರೆ. ಈ ಆತ್ಮ ಅನ್ನತಕ್ಕಂಥದ್ದಕ್ಕೆ ತಂದೆ ತಾಯಿ ಅದು ಯಾವುದೂ ಸಂಬಂಧ ಇಲ್ಲ. ಸುಷುಪ್ತೌ ನಿರಸ್ತಾದಿ ಶೂನ್ಯಾತ್ಮಕತ್ವಾತ್ತದೇಕೋ ವಶಿಷ್ಠ ಶಿವ ಕೇವಲೋಹಂ. ನ ಶಾಸ್ತ್ರ ನ ಶಾಸ್ತ್ರ ನ ಶಿಷ್ಯೋ ನ ಶಿಕ್ಷ ನ ಚ ತ್ವಂ ನ ಚಾಹಂ ನ ಚಾಯಂ ಪ್ರಪಂಚ. ನಾನು ಇಲ್ಲ, ನೀನು ಇಲ್ಲ, ಶಾಸ್ತ್ರವೂ ಇಲ್ಲ, ಶಾಸ್ತ್ರ ಗುರುಗಳು ಯಾವುದೂ ಇಲ್ಲಪ್ಪ. ಯಾವುದಕ್ಕೆ? ಆತ್ಮಕ್ಕೆ. ನ ಚೈಕಂ ತದನ್ಯ ದ್ವಿತೀಯಂ ಕುತಸ್ಯಾತ್ಮವಾ ಕೇವಲತ್ವಂ ನ ಚ ಕೇವಲತ್ವಂ ನ ಶೂನ್ಯಂ ನ ಚ ಅಶೂನ್ಯಮದ್ವೈತಮತ್ವಾತ್ ನ ಶೂನ್ಯಂ ನ ಚ ಶೂನ್ಯಮದ್ವೈತಕತ್ವಾತ್. ಅಂತಹ ಅದ್ವೈತ ಅನ್ನತಕ್ಕಂಥದ್ದು ಎಲ್ಲೆಲ್ಲಿಯೂ ಇದ್ದಾಗ ಸರ್ವವೇದಾಂತ ಸಿದ್ಧಂ ಬ್ರವೀಮಿ ಕಥಂ, ನಾನು ಹೇಗೆ ಹೇಳಿ ನಾನು ಯಾರು ಅನ್ನೋದಕ್ಕೆ ಉತ್ತರವನ್ನ ಈ ಆತ್ಮತತ್ವ ಅನ್ನತಕ್ಕಂಥದ್ದು ಎಲ್ಲೆಲ್ಲೂ ಪ್ರಸರಿಸಿದ್ದಾಗ ನೀನು ಯಾರು ಅಂತ ಕೇಳಿದರೆ ನಾನೇನು ಸ್ವಾಮಿ ಹೇಳಿ? ಅವರಿಗೆ ಮಹಾ ಸಂತೋಷ ಆಯಿತು ಭಗವತ್ಪಾದರಿಗೆ, ಅಂದರೆ ಗೋವಿಂದ ಭಗವತ್ಪಾದ. ಆವಾಗ ಅವರು ತಮ್ಮ ಪಾದಗಳನ್ನು ಹೊರಗಡೆ ಇಟ್ಟರಂತೆ. ಸರ್ವವೇದಾಂತ ಸಿದ್ಧಾಂತ ಆ ಪಾದಗಳನ್ನು ನೋಡಿ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಸರ್ವವೇದಾಂತ ಸಿದ್ಧಾಂತ ಮೂರ್ತಯೇ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ. ಗೋವಿಂದ, ಪರಮಾನಂದವಾಗಿರತಕ್ಕಂಥ ನಿನ್ನ ಪಾದಗಳನ್ನು ದರ್ಶನ ಮಾಡ್ತಾ ಇದ್ದೀನಪ್ಪ. ಗೋವಿಂದಂ ಪರಮಾನಂದಂ ಪ್ರಣತೋಸ್ಮ್ಯಹಂ ನಮಾಮಿ ಸದ್ಗುರುಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಗೋವಿಂದ ಭಗವತ್ಪಾದರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಗೋವಿಂದ ಭಗವತ್ಪಾದರು ಎದ್ದು ಶಂಕರನ್ನು ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದಾರೆ. ಶಂಕರರಿಗೆ ಪೂರ್ಣ ಸನ್ಯಾಸವನ್ನು ಪ್ರದಾನ ಮಾಡಿದ್ದಾರೆ. ಆನಂತರ ಉಪನಿಷತ್ತುಗಳಲ್ಲಿರತಕ್ಕಂಥ 4 ಮಹಾವಾಕ್ಯಗಳನ್ನು ಉಪದೇಶ ಕೊಟ್ಟಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಂ ಅಸಿ. ಆತ್ಮೀಯರೇ, ಈ
4 ಮಹಾವಾಕ್ಯಗಳನ್ನು ಆಧರಿಸಿರತಕ್ಕಂಥ ಅದ್ವೈತದ ಮೂಲ ಸತ್ವ ಏನು ಅನ್ನತಕ್ಕಂಥ ತಾತ್ವಿಕಾಂಶವನ್ನು ನಾನು ನನ್ನ ಮುಂದಿನ ಉಪನ್ಯಾಸದಲ್ಲಿ ದಾಖಲು ಮಾಡ್ತೀನಿ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.